ನಟಿ ರನ್ಯಾ ಹಿಂದೆ ಪ್ರಭಾವಿ ವ್ಯಕ್ತಿನ ಇಲ್ಲ ಯಾರಾದರೂ ಲೇಡಿ ಇದ್ದಾರಾ? ಈ ಪ್ರಶ್ನೆ ಈಗ ಉದ್ಭವ ಆಗುತ್ತೆ. ಕಾರಣ ಹಲವು ರೀತಿಯಾದಂಥ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ರನ್ಯಾ ಬಂಧನದ ವಿಚಾರ. ತಂದಿರೋದಂತೂ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಮತ್ತು ಮನೆಯಲ್ಲಿ ಸಿಕ್ಕಿರುವಂಥ ಬಂಗಾರ ಮತ್ತು ದುಡ್ಡಿನ ವಿಚಾರದಲ್ಲಿ ಅವರು ಬೇರೆ ರೀತಿಯಾದಂಥ ಲೆಕ್ಕಾಚಾರಗಳನ್ನು ಕೊಡಬಹುದು. ಬಟ್ ಚಿನ್ನವನ್ನು ಸ್ಮಗಲ್ ಮಾಡ್ಕೊಂಡು ಬರ್ತಾ ಇರುವಂಥ ವಿಚಾರದಲ್ಲಿ ಅನೇಕ ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗಿದೆ. ಈಗ ಹೇಗೆ ಇದೇ ಪರಿಸ್ಥಿತಿ ರನ್ಯಾ ಅವರದ್ದು ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಏನಾಗಿದೆ ನಟಿ ರನ್ಯಾಗೆ? ರನ್ಯಾ ಬಂಗಾರದ ರಹಸ್ಯವನ್ನು ಬಗೆದಷ್ಟು ಆಳವಾಗಿ ಬೇರೂರ್ತಾ ಇದೆ. ಆಲದ ಮರ ಹೇಗೆ ತನ್ನ ವಿಶಾಲವಾಗಿ ಬೇರುಗಳನ್ನು ಚಾಚಿತೆಯೋ ಅದೇ ರೀತಿಯಾಗಿ ಇದು ಕೂಡ ಕಾಣಿಸಿಕೊಳ್ತಾ ಇದೆ. ನಟಿ ರನ್ಯಾ ಹಿಂದಿದ್ದಾರಾ ಪ್ರಭಾವಿ ವ್ಯಕ್ತಿ ಅಂತ ಹೇಳಿ, ಬಟ್ ಅಲ್ಲಿ ಎರಡು ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದೆ. ಇವರನ್ನು ಮುಂದೆ ಬಿಟ್ಕೊಂಡು ಅವ್ರು ಆಟ ಆಡಿದಾರಾ ಅಂತ, ಅಥವಾ ಇವರು ಅದರಲ್ಲಿ ಶಾಮೀಲ್ ಹಾಕ್ಕೊಂಡು ಜೊತೆಯಲ್ಲೇ ಇದನ್ನು ಮಾಡೋಣ ಅಂತ ಹೊರಟಿದ್ರ, ಅಥವಾ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಈ ರೀತಿಯಾಗಿ ಮಾಡಿದ್ರ? ಇವೆಲ್ಲವೂ ಕೂಡ ಈಗ ತನಿಖೆಯಲ್ಲಿ ಒಳಪಡ್ತಾ ಇದೆ. ನಟಿ ರನ್ಯಾ ಹಿಂದಿದ್ದಾರ ಪ್ರಭಾವಿ ವ್ಯಕ್ತಿ ಅಂದಾಗ ಯಾರು ಅನ್ನುವಂಥ ಪ್ರಶ್ನೆ ಮುಂದೆ ಬರುತ್ತೆ. ಅಸಲಿ ಕಿಂಗ್ ಪಿನ್ಗಳ ಬೆನ್ನು ಬಿದ್ದಿದ್ದಾರೆ ಈಗ DRI ಅಧಿಕಾರಿಗಳು. DRI ಅಧಿಕಾರಿಗಳು ಅಸಲಿ ಕಿಂಗ್ ಪಿನ್ಗಳ ಬೆನ್ನು ಬಿದ್ದಿರುವಂಥದ್ದು ಕೇವಲ ಒಬ್ಬರೇನಾ ಅಥವಾ ಹಲವರಿದ್ದಾರಾ? ಬಸ್ ರೀತಿ ಫ್ಲೈಟ್ನಲ್ಲಿ ಓಡಾಡಿದ್ದಾರೆ ರನ್ಯಾ. ಇರುವಂಥ ಮಾಹಿತಿಯ ಪ್ರಕಾರ ಒಂದು ವರ್ಷದಲ್ಲಿ 46 ಬಾರಿ ಇವರು ದುಬೈಗೆ ಹೋಗಿ ಬಂದಿದ್ದಾರೆ ಅಂತೆ. ಒಂದು ವರ್ಷದಲ್ಲಿ 46 ಬಾರಿ. ಫೆಬ್ರವರಿಯಲ್ಲೇ 6 ಬಾರಿ ದುಬೈ ಪ್ರವಾಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಲೆಕ್ಕಾಚಾರಗಳು ಹೇಗಿದೆ ನೋಡಿ. ದುಬೈಗೆ ಹಿಂಗೆ ಬಸ್ ಹತ್ಕೊಂಡ್ಬಿಟ್ಟು ಇನ್ನೊಂದು ಸ್ಟಾಪಲ್ಲಿ ಇಳ್ದಂಗ ಹೇಗೆ ಓಡಾಡ್ತಾರೆ, ಯಾವ ರೀತಿಯಾಗಿ ಫ್ಲೈಟಲ್ಲಿ ಓಡಾಡ್ತಾರೆ ಬಿಡಿ, ಆದರೆ ದುಡ್ಡು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ? ದುಬೈ, ಮಲೇಷಿಯಾ ಮಾತ್ರ ಅಲ್ಲ, ಪ್ರಪಂಚದ ಹಲವು ದೇಶಗಳನ್ನು ಕೂಡ ಇವರು ಸುತ್ತಾಡ್ಕೊಂಡು ಬಂದಿದ್ದಾರೆ. ಯಾಕೆ? ಇವರು ಬೇರೆ ಯಾವುದೇ ಕೆಲಸಕ್ಕೆ ಹೋಗಿದ್ರೂ ಸಹ ಈಗ ಅನುಮಾನ ಬರೋದು ಸ್ಮಗ್ಲಿಂಗಿಗ ಅಂತ. ಯುರೋಪ್ ದೇಶಗಳಿಗೂ ಕೂಡ ಹೆಚ್ಚು ಓಡಾಟವನ್ನು ಮಾಡಿದ್ದಾರೆ. ದುಬೈ ಮೂಲಕವಾಗಿ ಆ ಕಡೆಯಿಂದ ಬರಬಹುದು, ನೇರವಾಗಿ ದುಬೈ ಟು ಟ್ರಾವೆಲ್ ಮಾಡಬಹುದು. ವಿದೇಶ ಪ್ರವಾಸವನ್ನು ಮಾಡಿರೋದು ಅತಿ ಹೆಚ್ಚು. ಬಿಸ್ನೆಸ್ ಮಾಡ್ತಾ ಇದ್ದಾರಾ, ಅಥವಾ ನಟಿ ರನ್ಯಾ ರಾವೇ ಟ್ರ್ಯಾಪ್ ಆದ್ರಾ? ಯಾರು ಮಾಡಿದ್ದು ಟ್ರ್ಯಾಪ್? ಇದು ಈಗ DRI ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸೊ ನಾಳೆ ರನ್ಯಾ ರಾವ್ ಕಸ್ಟಡಿ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು. ಕಾರಣ ಅವರು ಬೇಲ್ಗೆ ಅಪೀಲ್ ಮಾಡಿದ್ದಾರೆ. ನಾಳೆ ಗೊತ್ತಾಗುತ್ತೆ ಅದೇನಾಗುತ್ತೆ ಅಂತೇಳಿ. ಅದರ ರಿಪೋರ್ಟ್ ಇಲ್ಲಿದೆ ನೋಡಿ. ಮಾಣಿಕ್ಯ ಸುಂದರಿಯ ಬಂಗಾರದ ರಹಸ್ಯ. ಚಿನ್ನ ಸಾಗಾಟದಲ್ಲಿ ನಟಿ ರನ್ಯಾ ಪಾತ್ರಧಾರಿನ ಏರ್ಪೋರ್ಟ್ ಅಧಿಕಾರಿಗಳು ಶಾಮೀಲಾಗಿದ್ದಾರಾ? ಗೋಲ್ಡ್ ಸ್ಮಗ್ಲಿಂಗ್ ಜಾಲದ ಅಸಲಿ ರೂವಾರಿ ಯಾರು? ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. DRI ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಚಿನ್ನ ಸಾಗಾಟದಲ್ಲಿ ರನ್ಯಾ ರಾವ್ ಕೇವಲ ಪಾತ್ರಧಾರಿನ ಅನ್ನೋ ಸಂಶಯ ಶುರುವಾಗಿದೆ. ರನ್ಯಾ 17 ಕೋಟಿ ಬೆಲೆಯ ಚಿನ್ನ ಖರೀದಿ ಮಾಡೋಷ್ಟು ಶ್ರೀಮಂತಳಲ್ಲ. ಅವರೊಂದಿಗೆ ದುಬೈ, ಬೆಂಗಳೂರು ಏರ್ಪೋರ್ಟ್ನ ಕೆಲ ಅಧಿಕಾರಿಗಳು ಭಾಗಿಯಾಗಿರುವ ಶಂಕೆ ಇದೆ. ಹೀಗಾಗಿ 2 ವರ್ಷದ ರನ್ಯಾ ಬ್ಯಾಂಕ್ ಡೀಟೇಲ್ಸ್, ಮೊಬೈಲ್ನ ವಶಕ್ಕೆ ಪಡೆದಿರುವ DRI ಅಧಿಕಾರಿಗಳು ಅಸಲಿ ಕಿಂಗ್ ಪಿನ್ಗಳ ಬೆನ್ನು ಬಿದ್ದಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧನವಾಗಿರುವಂತಹ ಸ್ಯಾಂಡಲ್ವುಡ್ ನಟಿ ರನ್ಯಾ ಅವರ ವಿಚಾರಣೆ ವೇಳೆ ಸ್ಫೋಟಕವಾದ ಮಾಹಿತಿಗಳು ಬಹಿರಂಗವಾಗ್ತಿರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ನಟಿ ಕೇವಲ ಪಾತ್ರಧಾರಿಯ ಅನ್ನುವಂಥ ಅನುಮಾನಗಳು ಕೂಡ ಪೊಲೀಸರ ತನಿಖೆ ವೇಳೆ ಸೃಷ್ಟಿಯಾಗಿರುವಂಥದ್ದು. ಅದಕ್ಕೆ ಪುಷ್ಟಿ ನೀಡುವಂಥ ಒಂದಷ್ಟು ದಾಖಲೆಗಳು ಕೂಡ DRI ಪೊಲೀಸರಿಗೆ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. ಅದಕ್ಕಾಗಿ ನಟಿಯ ಟ್ರಾನ್ಸಾಕ್ಷನ್ ಅಂದರೆ ಕಳೆದ 2 ವರ್ಷಗಳಲ್ಲಿ ನಡೆದಿರುವಂಥ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಹಿತಿಯನ್ನು ಪಡೆದುಕೊಂಡು ನೋಡಿದಂಥ ಸಂದರ್ಭದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ಖರೀದಿ ಮಾಡುವ ಮಟ್ಟಕ್ಕೆ ನಟಿ ಇಲ್ಲ ಅನ್ನುವಂಥ ಮಾಹಿತಿ ಗೊತ್ತಾಗಿದ್ದು, ಇದರ ಹಿಂದೆ ದುಬೈ ಪೊಲೀಸರು ಜೊತೆಗೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೆಲವೊಂದು ಅಧಿಕಾರಿಗಳು ಶಾಮೀಲಾಗಿರುವ ಬಗ್ಗೆ ಒಂದಷ್ಟು ಅನುಮಾನಗಳು ಇದ್ದು, ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ತನಿಖೆಯನ್ನು DRI ಪೊಲೀಸರು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿರುವಂಥದ್ದು. ಬಸ್ ರೀತಿ ಫ್ಲೈಟ್ನಲ್ಲಿ ಓಡಾಡಿರುವ ರನ್ಯಾ ರಾವ್. ರನ್ಯಾ ಮೇಲೆ ಅನುಮಾನ ಮೂಡಿಸಿದ್ದು 9 ಗಂಟೆ. ಫೆಬ್ರವರಿ ತಿಂಗಳಲ್ಲೇ 6 ಬಾರಿ ದುಬೈಗೆ ಭೇಟಿ. ರನ್ಯಾ ರಾವ್ ಚಿನ್ನ ಸಾಗಾಟ ಪ್ರಕರಣದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ರನ್ಯಾ ರಾವ್ ಮೇಲೆ DRI ಅಧಿಕಾರಿಗಳು ಅನುಮಾನ ಮೂಡೋದಕ್ಕೆ ಕಾರಣ ಇದ್ದು ಆ 9 ಗಂಟೆ ಅಂತೆ. ರನ್ಯಾ ರಾವ್ ಬೆಳಗ್ಗೆ 10 ಗಂಟೆ ಫ್ಲೈಟ್ಗೆ ಹೋಗಿ ಸಂಜೆ 7 ಗಂಟೆಗೆಲ್ಲ ಬೆಂಗಳೂರಿಗೆ ವಾಪಸ್ ಬರ್ತಿದ್ರಂತೆ. ಕಳೆದ ಫೆಬ್ರವರಿ ತಿಂಗಳಲ್ಲಿ ಬರೋಬ್ಬರಿ 6 ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ. ಬೆಂಗಳೂರಿನಿಂದ ದುಬೈಗೆ ಹೋಗೋದಕ್ಕೆ ಸರಿಸುಮಾರು 4 ಗಂಟೆ, ಬರೋದಕ್ಕೆ 4 ಗಂಟೆ ಬೇಕಾಗುತ್ತೆ. 2 ಗಂಟೆಯಲ್ಲಿ ಆಕೆ ಏನ್ ಮಾಡ್ತಿದ್ದಾಳೆ, ಯಾಕೆ ಪದೇ ಪದೇ ದುಬೈಗೆ ಹೋಗ್ತಿದ್ದಾಳೆ ಅಂತ ಅನುಮಾನ ಮೂಡಿದೆ ಆಕೆ ತಗ್ಲಾಕೊಳ್ಳೋಕ್ಕೆ ಕಾರಣ ಅಂತ. ರನ್ಯಾ ರಾವ್ ದುಬೈಯಿಂದ ಬೆಂಗಳೂರಿಗೆ ಕಳೆದ
ಒಂದೂವರೆ ವರ್ಷದಲ್ಲಿ 27ಕ್ಕೂ ಹೆಚ್ಚು ಬಾರಿ ಓಡಾಟವನ್ನು ನಡೆಸಿರೋಂಥ ಹಿನ್ನೆಲೆಯಲ್ಲಿ ಆಕೆ ಮೇಲೆ ಸಾಕಷ್ಟು ಅನುಮಾನವನ್ನು DRI ಅಧಿಕಾರಿಗಳು ಇಟ್ಟಿದ್ರು. ಅದರಲ್ಲೂ ಕೂಡ 9 ಗಂಟೆಯಲ್ಲೇ ದುಬೈಗೆ ಹೋಗಿ ವಾಪಸ್ ಬರುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಿದ್ಲು. ಆ ಹಿನ್ನೆಲೆಯಲ್ಲಿ DRI ಅಧಿಕಾರಿಗಳು ಆಕೆಯನ್ನು ಬಂಧನಕ್ಕೊಳಪಡಿಸಿ ವಿಚಾರಣೆಗೆ ಒಳಪಡಿಸಿದ ಬಳಿಕ ಈ ಮಾಹಿತಿ ಎಲ್ಲ ಕೂಡ ಬಹಿರಂಗ ಆಗಿರುವಂಥದ್ದು. ಯುರೋಪ್ ದೇಶಗಳಿಗೂ ರನ್ಯಾ ಓಡಾಟ, ಟ್ರ್ಯಾಪ್ ಆದ್ರ ಸ್ಯಾಂಡಲ್ವುಡ್ ಹೀರೋಯಿನ್. ಇನ್ನು ಮಲೇಷ್ಯಾ, ದುಬೈ ಸುತ್ತಾಟ ಮಾಡಿ ಚಿನ್ನಾಭರಣ ಸಾಗಾಟ ಮಾಡ್ತಾ ಇದ್ದಂತಹ ರನ್ಯಾಳ ಮತ್ತಷ್ಟು ಟ್ರಾವೆಲ್ ಹಿಸ್ಟ್ರಿ ಬಹಿರಂಗ ಆಗಿದೆ. ರನ್ಯಾ ಕೇವಲ ದುಬೈ ಮತ್ತು ಮಲೇಷ್ಯಾ ಮಾತ್ರ ಅಲ್ಲ, ಯುರೋಪ್ ದೇಶಗಳಿಗೂ ಸಾಕಷ್ಟು ಬಾರಿ ಹೋಗಿದ್ದಾಳೆ. ಮಲೇಷ್ಯಾದ ಕೆಲವು ಭಾಗಗಳಿಗೆ ಹೋಗಿ ಅಲ್ಲಿಂದ ದುಬೈಗೆ ಹೋಗ್ತಾ ಇದ್ಲು ಅನ್ನೋದು ಗೊತ್ತಾಗಿದೆ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಇದರ ಜೊತೆಗೆ ಯುರೋಪ್ ದೇಶದಲ್ಲೂ ಸುತ್ತಾಟ ಮಾಡಿರೋದು ಮತ್ತಷ್ಟು ಶಂಕೆಯನ್ನ ಹೆಚ್ಚಿಸಿದೆ. ನನ್ನನ್ನ ಎಲ್ಲರೂ ಸೇರಿ ಟ್ರ್ಯಾಪ್ ಮಾಡಿದ್ರು, ನಾನು ಅವರ ಟ್ರ್ಯಾಪ್ಗೆ ಬಿದ್ದು ಈ ರೀತಿ ಕೆಲಸ ಮಾಡಿದ್ದೀನಿ ಅಂತ DRI ಅಧಿಕಾರಿಗಳ ಮುಂದೆ ರನ್ಯಾ ರಾವ್ ಅಳಲು ತೋಡ್ಕೊಂಡಿದ್ದಾರೆ. ಒಂದಷ್ಟು ಜನ ಸೇರಿ ನನ್ನನ್ನು ಟ್ರ್ಯಾಪ್ ಮಾಡಿದ್ದಾರೆ, ಹಾಗಾಗಿ ನಾನು ಈ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾಳೆ. ಆದರೆ ಯಾರು ಟ್ರ್ಯಾಪ್ ಮಾಡಿದ್ದು, ಯಾಕಾಗಿ ಅನ್ನೋದನ್ನ DRI ಅಧಿಕಾರಿಗಳ ಮುಂದೆ ಹೇಳ್ಕೊಳ್ಳೋದಕ್ಕೆ ನಕಾರ ಮಾಡಿದ್ದಾಳೆ. ಕೇಂದ್ರ ಗೃಹ ಇಲಾಖೆಯಿಂದ ರಾಜ್ಯ ಪೊಲೀಸರಿಗೆ ಎಚ್ಚರಿಕೆ, ಪ್ರೋಟೋಕಾಲ್ ಹೆಸರಲ್ಲಿ ಸ್ಥಳೀಯ ಪೊಲೀಸರ ದುರ್ಬಳಕೆ. ರನ್ಯಾ ರಾವ್ ಏರ್ಪೋರ್ಟ್ನಿಂದ ಹೊರಗೆ ಬರೋದಕ್ಕೆ ಪ್ರೋಟೋಕಾಲ್ ಪೊಲೀಸರ ಬಳಕೆ ಮಾಡಿರೋದ್ರಿಂದ ಕೇಂದ್ರ ಗೃಹ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಪ್ರೋಟೋಕಾಲ್ ಯಾರಿಗೆ ಫಾಲೋ ಮಾಡಬೇಕು ಅನ್ನೋದನ್ನ ಬಿಟ್ಟು ಎಲ್ಲರಿಗೂ ಕೂಡ ಎಸ್ಕಾಟ್ ಮಾಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಅಕ್ರಮ ನಡೆಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ಏರ್ಪೋರ್ಟ್ ಕೆಲಸ ಮಾಡುವಂತಹ ಯಾವೊಬ್ಬ ಪ್ರೋಟೋಕಾಲ್ ಸಿಬ್ಬಂದಿಯೂ ಈ ರೀತಿಯಲ್ಲಿ ಭಾಗಿಯಾಗಬಾರ್ದು, ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಸೂಚಿಸಿದೆ. ರನ್ಯಾದಿಂದ ಪ್ರೋಟೋಕಾಲ್ನ ಅಧಿಕಾರಿಗಳ ಮಿಸ್ಯೂಸ್ ಆಗ್ತಾ ಇರೋಂಥದ್ದು, ಆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಉಂಟಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಈಗ ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸಿದೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಈ ರೀತಿಯ ಒಂದು ಮಾಹಿತಿಯನ್ನು ನೀಡ್ತಾ ಇರೋಂಥದ್ದು. ಅದು ಕೂಡ ಯಾರೂ ಕೂಡ ಪ್ರೋಟೋಕಾಲ್ನ ದುರ್ಬಳಕೆಯನ್ನು ಮಾಡ್ಕೊಳ್ಬಾರ್ದು. ಜೊತೆಗೆ ಪ್ರೋಟೋಕಾಲ್ಗೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಅವಶ್ಯಕತೆ ಇದೆ, ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನು ಕ್ಲಿಯರ್ ಆಗಿ ಫಾಲೋಅಪ್ ಅನ್ನು ಮಾಡಬೇಕು ಅಂತೇಳಿ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಗೃಹ ಇಲಾಖೆಯ ಎಚ್ಚರಿಕೆಯಿಂದ ರಾಜ್ಯದ ಪೊಲೀಸರು ಕೂಡ ಈಗ ಒಂದಷ್ಟು ಎಚ್ಚೆತ್ತುಕೊಂಡಿರುವಂಥದ್ದು. ಇನ್ನು ರನ್ಯಾ ಕೇಸ್ ಬಗ್ಗೆ ನಿವೃತ್ತ IPS ಅಧಿಕಾರಿ ಸಂಜಯ್ ಪ್ರತಿಕ್ರಿಯೆ ಕೊಟ್ಟು, ಪ್ರಕರಣದ ತನಿಖೆಯನ್ನು DRI ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದು, ರನ್ಯಾ ತಂದೆ DG ಆಗಿರೋದ್ರಿಂದ ವಿಚಾರಣೆ ಮಾಡೋದು ಅವರಿಗೆ ಬಿಟ್ಟಿದ್ದು ಅಂದಿದ್ದಾರೆ. ಪ್ರೋಟೋಕಾಲ್ ವಾಹನ ಬಳಸುವಾಗ ನಾವು ಹೇಳಿದ್ರಷ್ಟೇ ಮಾನ್ಯತೆ, ಇಲ್ಲದೇ ಇದ್ರೆ ಪ್ರೋಟೋಕಾಲ್ ವಾಹನಕ್ಕೆ ಮಾನ್ಯತೆ ಇರಲ್ಲ. ಸರ್ಕಾರಿ ವಾಹನ ದುರ್ಬಳಕೆ ಆಗಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಯಾರ್ಯಾರ್ದು ಕೈವಾಡ ಇರಬಹುದು ಆ ಪ್ರತಿಯೊಂದು ಚೆಕ್ ಮಾಡಲಿಕ್ಕೆ ಅವ್ರದ್ದು ಅಧಿಕಾರ ಇದೆ, ಅವ್ರದ್ದು ಜವಾಬ್ದಾರಿ ಇದೆ. ಆಮೇಲೆ ನಾಳೆ ಕೋರ್ಟ್ನವರು ಕೂಡ ಕೇಳ್ಬೋದು, ಇದು ನೀವು ಮಾಡಿದ್ರು ಇಲ್ವಾ. ಸೊ ಅವ್ರ ಹಸ್ಬೆಂಡ್ ಇರಲಿ, ಅವ್ರ ತಂದೆ ಇರಲಿ, ಬೇರೆ ರಿಲೇಟಿವ್ಸ್ ಇರಲಿ, ಫ್ರೆಂಡ್ಸ್ ಇರಲಿ, ದುಬೈ ಕಾಂಟ್ಯಾಕ್ಟ್ಸ್ ಇರಲಿ, ಪ್ರತಿಯೊಂದಿಗೆ ಚೆಕ್ ಮಾಡಲಿಕ್ಕೆ ಜವಾಬ್ದಾರಿ DRI ಇನ್ವೆಸ್ಟಿಗೇಟಿವ್ ಆಫೀಸರ್ದು ಇರ್ತದೆ. ಒಂದು ಇವ್ರು ಹೋಗಿ ಆ ಗಾಡಿ ಕೇಳಿದ್ರು ಅಥವಾ ಅವ್ರಿಗೆ ಪ್ರೋಟೋಕಾಲ್ ಫೆಸಿಲಿಟೀಸ್ ಪ್ರೊವೈಡ್ ಆಗಿತ್ತು, ಅಷ್ಟಕ್ಕೆ ಅಷ್ಟು ಅವ್ರ ತಂದೆಗೆ ಗೊತ್ತಿದ್ದರೆ ಅದು ಬೇರೆ ಏನೋ ಮಾಡೋಕ್ಕಾಗಲ್ಲ, ಏನೋ ಮಾಡೋದು ಬೇಕಾಗಿಲ್ಲ, ಅವ್ರದ್ದು ಪಾತ್ರ ಇಲ್ಲ. ಬಟ್ ಅವ್ರ ಪಾತ್ರ ಇದೆ ಇಲ್ವಾ ತನಿಖೆಗೆ ಬರಬೇಕು. ತನಿಖೆ ಆದ ನಂತರ ನೀವು ಕ್ಲಿಯರ್ ಮಾಡ್ಬೋದು. ಬಟ್ ಎಲ್ಲಿ ಡೌಟ್ ಇದೆ, ಯಾರು ಕ್ಲೋಸ್ ನಮ್ಮಿದ್ದಾರೆ ಅವ್ರ ಬಗ್ಗೆ ನಾವು ಅವ್ರು ಕೇಳಲೇಬೇಕು, ಬೇರೆ ಏನು ದಾರಿ ಇಲ್ಲ. ಒಟ್ನಲ್ಲಿ ಮಾಣಿಕ್ಯ ಸುಂದರಿಯ ಚಿನ್ನದ ಕಹಾನಿ ಬಗೆದಷ್ಟು ಬಯಲಾಗ್ತಾ ಇದೆ, ಆಗದಷ್ಟು ಆಳಕ್ಕಿಳಿತಾ ಇದೆ. ಈ ಪ್ರಕರಣದಲ್ಲಿ ದೊಡ್ಡವರು ಶಾಮೀಲಾಗಿರುವಂತಹ ಶಂಕೆ ಇದೆ. DRI ಅಧಿಕಾರಿಗಳು ತನಿಖೆಯನ್ನು ನಡೆಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ತಪ್ಪು ಮಾಡುವಂಥ ಸಂದರ್ಭದಲ್ಲೇ ಬಹಳ ಯೋಚನೆಯನ್ನು ಮಾಡಬೇಕು. ಇದು ನಾನು ಮಾಡ್ತಾ ಇರುವಂಥ ಕೆಲಸ ಸರಿಯಾಗಿದೆಯಾ ಅಥವಾ ಇಲ್ವಾ ಅಂತ ಹೇಳಿ. ಮಾಡಿದ ನಂತರ ಏನು ಪ್ರಯೋಜನ ಬಂತು. ಹಾಗೆ ಇಲ್ಲೂ ಕೂಡ ರನ್ಯಾ ಹಿಂದೆ ಪ್ರಭಾವಿ ಒಂದು ಕಡೆಗಿದ್ದಾರೆ. ಬಟ್ ರನ್ಯಾ ಹತ್ತು ಅವರೇನೋ ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿದೆ ಅಂತೆ.